ದ್ವೇಷ ಭಾಷಣ ಏನಿತ್ತಲ್ಲ ಆ ವಿಧೇಯಕದ ವಿರುದ್ಧ ಈಗ ಸಿಡಿದೇಳ್ತಾ ಇದ್ದಾರೆ ಕೇಸರಿ ಕರಿಗಳೆಲ್ಲರೂ ಕೂಡ. ಅಂದರೆ ಬಿಜೆಪಿಯವರು ದ್ವೇಷ ಭಾಷಣ ಏನು ಜಾರಿಗೆ ಮಾಡಿದ್ರಲ್ಲ, ಇನ್ನು ಮುಂದೆ ಮಾತನಾಡಬಾರದು, ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಇದನ್ನು ಬೆಳಗಾವಿಯ ಅಧಿವೇಶನದಲ್ಲಿ ಹೊರಡಿಸಿತ್ತು, ವಿಧೇಯಕವನ್ನು ಮಂಡಿಸಿದ್ರು, ಅವರು ಒಪ್ಕೊಂಡಿತ್ತು ಕೂಡ. ಇದರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅದು ಸರಿಯಲ್ಲ ನೀವು ತಂದಿರುವಂಥದ್ದು ಅಂತ ದ್ವೇಷ ಭಾಷಣದ ಆರೋಪಕ್ಕೆ BL ಸಂತೋಷ್ ತಿರುಗೇಟು ಕೊಟ್ಟಿದ್ದಾರೆ. ಏನು ತಂದಿದ್ದೀರಾ ನೀವು? ನಿಮ್ಮ ಅನುಕೂಲಕ್ಕಾಗಿ ತಂದಿರುವಂಥದ್ದು. ಅದನ್ನು ನಿಮ್ಮ ವಿರುದ್ಧ ಯಾರು ಮಾತನಾಡ್ತಾರೆ ಅವರ ಬಾಯನ್ನು ಮುಚ್ಚಿಸೋಕೆ ನೀವು ಈ ದ್ವೇಷ ಭಾಷಣದ ಕಾಯ್ದೆಯನ್ನು ತಂದಿದ್ದೀರಿ ಮಸೂದೆ ಅಂತ BL ಸಂತೋಷ್ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಸತ್ಯ ಹೇಳುವುದು ದ್ವೇಷವಲ್ಲ, ಕೆಂಡಾಮಂಡಲವಾಗ್ತಾ ಇದ್ದಾರೆ BL ಸಂತೋಷ್. ನಮ್ಮದು ಸತ್ಯವಾದಂತಹ ಮಾತು, ದ್ವೇಷದ ಭಾಷಣವಲ್ಲ. ನಾವು ಆಡುತ್ತಿರುವುದು ಸತ್ಯದ ನುಡಿಗಳು, ದ್ವೇಷದ ನುಡಿಗಳಲ್ಲ. ನಮ್ಮ ಭಾಷಣವನ್ನು ದ್ವೇಷ ಅಂತ ಹೇಳೋಕೆ ನೀವ್ಯಾರು? ಯಾರೂ ಕೂಡ ಹೇಳೋದಿಲ್ಲ. ನಾವು ಸತ್ಯ ವಿಚಾರವನ್ನು ಹೇಳ್ತೀವಿ, ಸತ್ಯವಾದ ಮಾತನ್ನು ಆಡ್ತೀವಿ, ಅದು ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾದಾಗ ಪರಿಣಾಮ ಏನಾಗಿರುತ್ತೆ? ಜಾತಿಗಳ ಮಧ್ಯೆ ಕಿತ್ತಾಟ, ಉಪಜಾತಿಗಳ ಮಧ್ಯೆ ಕಲಹ ಸೃಷ್ಟಿಯಾಗುತ್ತೆ. ಗುಬ್ಬಿ ಪಟ್ಟಣದಲ್ಲಿ ಆಯೋಜಿಸಿದ್ದಂತಹ ಹಿಂದೂ ಸಮಾಜೋತ್ಸವದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಟ್ ಸ್ಪೀಚ್ ವಿಧೇಯಕ ಏನಿದೆ ಅದರ ವಿರುದ್ಧ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಂತು ಈ ಒಂದು ವಿಚಾರವಾಗಿ ಯಾರು ದ್ವೇಷ ಭಾಷಣವನ್ನು ಮಾಡ್ತಾರೋ, ಸಾರ್ವಜನಿಕವಾಗಿ ಯಾರು ಹೇಳಿಕೆಗಳನ್ನು ಕೊಡ್ತಾರೋ, ಕೆಲವೊಂದು ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ದ್ವೇಷ ಭಾಷಣಗಳನ್ನು ಅಥವಾ ಆ ಸಮುದಾಯಕ್ಕೆ, ಆ ಧರ್ಮಕ್ಕೆ ಧಕ್ಕೆ ಆಗುವಂತೆ, ನೋವಾಗುವಂತೆ ಮಾತನಾಡಿದರೆ, ಅವಮಾನ ಆಗುವಂತೆ ಮಾತನಾಡಿದರೆ ಅದೆಲ್ಲವನ್ನು ಕೂಡ ನಾವು ದ್ವೇಷ ಭಾಷಣ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅವರ ವಿರುದ್ಧ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತೀವಿ, ದಂಡವನ್ನು ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ. ಒಂದು ಸಲ ಮಾಡಿದರೆ ಇಷ್ಟು ಶಿಕ್ಷೆ, ಇಷ್ಟು ದಂಡ, ಎರಡನೇ ಸಲ ಮಾಡಿದರೆ ಇಂತಿಷ್ಟು ಶಿಕ್ಷೆ, ಇಂತಿಷ್ಟು ದಂಡ ಅಂತ ಇದೆ, ಮೂರನೇ ಸಲ ಮಾಡಿದರೆ ಎಷ್ಟು ಶಿಕ್ಷೆ, ಎಷ್ಟು ದಂಡ ಅಂತ ಇದೆ. ಅದೆಲ್ಲವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಕೇಂದ್ರ ಸರ್ಕಾರವೂ ಅಷ್ಟೇ, ರಾಜ್ಯದಲ್ಲಿರುವಂತಹ BJP ನಾಯಕರು ಅಷ್ಟೇ ಇದನ್ನು ಒಪ್ಪೋಕೆ ತಯಾರಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ಅವರ ವಿರುದ್ಧವನ್ನು ಯಾರು ಮಾತನಾಡ್ತಾರೆ, ಸತ್ಯವನ್ನು ಯಾರು ಮಾತನಾಡ್ತಾರೆ ಅವರ ಬಾಯಿಯನ್ನು ಮುಚ್ಚಿಸೋಕೆ ಇದನ್ನು ತಂದಿದೆ, ಇದನ್ನು ಅಸ್ತ್ರವಾಗಿ ಬಳಸ್ತಾ ಇದೆ. ಬರೀ ರಾಜಕೀಯ ನಾಯಕರ ವಿರುದ್ಧ ಮಾತ್ರ ಅಲ್ಲ, ಜನಸಾಮಾನ್ಯರ ವಿರುದ್ಧವೂ ಕೂಡ ಸರ್ಕಾರ ಇದನ್ನು ಬಳಸುತ್ತೆ. ಇದು ಒಂದು ರೀತಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ನಾಯಕರಿಗೆ ವರ ಆದರೆ ಬೇರೆಯವರೆಲ್ಲರಿಗೂ ಕೂಡ ಶಾಪ ಆಗ್ತಾ ಇದೆ. ಬರೀ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಕೊಂಡಿದ್ದಾರೆ. ತಂದ ದ್ವೇಷ ಭಾಷಣ ಯಾರು ಮಾಡ್ತಾ ಇದ್ದಾರೆ? ನಾವು ಹೇಳ್ತಾ ಇರುವಂಥದ್ದು ಸತ್ಯ, ಸತ್ಯದ ಮಾತುಗಳನ್ನು ಆಡ್ತಾ ಇದ್ದೀವಿ, ಸತ್ಯದ ನುಡಿಯನ್ನು ನುಡಿತಾ ಇದ್ದೀವಿ. ಸತ್ಯ ಹೇಳೋಕ್ಕೆ ನಮಗೆ ಯಾಕೆ ಭಯ? ಸತ್ಯವನ್ನು ಹೇಳಿದರೆ ನೀವು ಅದನ್ನು ದ್ವೇಷ ಭಾಷಣ ಅಂತ ಹೇಳಿ ಬಿಂಬಿಸ್ತಾ ಇದ್ದೀರಾ. ಅದನ್ನಿಟ್ಕೊಂಡು ನಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಬರ್ತೀರಾ. ಇದು ಎಷ್ಟರ ಮಟ್ಟಿಗೆ ಸರಿ? ನಾವು ಮಾಡೋದು ದ್ವೇಷ ಭಾಷಣ ಅಲ್ಲ, ಸತ್ಯವಾದಂತಹ ಮಾತು, ಸತ್ಯದ ನುಡಿಗಳು, ನಿಜವನ್ನು ಹೇಳ್ತಾ ಇದ್ದೀವಿ ಅಂತ BL ಸಂತೋಷ್ ಮಾತನಾಡಿದ್ದಾರೆ. ಸತ್ಯ ಹೇಳೋಕ್ಕೆ ಯಾರ ಭಯವೂ ಕೂಡ ಬೇಕಾಗಿಲ್ಲ. ದ್ವೇಷ ಅಂತ ಹೇಳಿದ ತಕ್ಷಣ ದ್ವೇಷ ಆಗೋದಿಲ್ಲ. BL ಸಂತೋಷ್ ಕಾಂಗ್ರೆಸ್ ವಿರುದ್ಧ ಕೆಂಡಾಮಂಡಲವಾಗ್ತಾ ಇದ್ದಾರೆ, ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ದ್ವೇಷ ಭಾಷಣ ಅಂತ ಹೇಳಿ ತರ್ತಿದ್ದೀರಾ ನೀವು? ಈ ಹಿಂದೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನಿಮಗೆ ಗೊತ್ತಿಲ್ವಾ? ಅದೆಲ್ಲವೂ ಕೂಡ ಹಾಗಾದರೆ ದ್ವೇಷ ಭಾಷಣ ಆಗುತ್ತಾ? ನಮ್ಮ ಹಕ್ಕುಗಳ ಬಗ್ಗೆ ನಾವು ಮಾತನಾಡೋಕೆ, ನಮಗೇನಾದರೂ ತೊಂದರೆ ಆದಾಗ ಮಾತನಾಡೋಕೆ, ಅಥವಾ ನಮ್ಮ ವಿರುದ್ಧವಾಗಿ ಬೇರೆ ಯಾರೋ ಮಾತನಾಡಿದಾಗ ನಾವು ಮಾತನಾಡಿದ್ರೆ ಅದೆಂಗೆ ದ್ವೇಷ ಭಾಷಣ ಆಗುತ್ತೆ? ಇಲ್ಲ, ಬೇರೆ ಯಾರು ಏನಾದರೂ ಮಾತನಾಡಿದ್ರೂ ಕೂಡ ನಾವು ಸುಮ್ಮನೆ ಇರಬೇಕಾ? ನಾವು ಮಾತನಾಡ್ತೀವಿ, ನಾವು ಮಾತನಾಡಿದ್ರೆ ನೀವು ಅದನ್ನು ದ್ವೇಷ ಭಾಷಣ ಅಂತ ಹೇಳಿ ಕರಿತೀರ. ನಿಮಗೆ ನಿಮ್ಮ ನಾಯಕರು ಮಾತನಾಡೋದು ಅರಿವಾಗೋದಿಲ್ಲ, ನಿಮ್ಮವ್ರು ಮಾತಾಡಿದ್ರೆ ಅದು ತಪ್ಪಂತ ಅನಿಸೋದಿಲ್ಲ, ನಿಮ್ಮವರು ಮಾತನಾಡಿದ್ರೆ ಅದು ದ್ವೇಷ ಭಾಷಣ ಅಂತ ನೀವು ಕರೆಯೋದಿಲ್ಲ. ಆದರೆ ನಾವು ಸ್ವಲ್ಪ ಏನಾದರೂ ಮಾತನಾಡಿಬಿಟ್ರೆ ಅದನ್ನು ದ್ವೇಷ ಭಾಷಣ ಅಂತ ಹೇಳ್ತೀರಿ. ನಾವು ವಿಧೇಯಕ ತಂದಿದ್ದೀವಿ, ಅದರ ವಿರುದ್ಧ ಅದರ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ? ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾದಾಗ ಪರಿಣಾಮ ನಮ್ಮಿಂದ ದೂರ ಉಳಿದಿದೆ. ಏನಾಗ್ಬಿಡುತ್ತೆ ಅಲ್ಲಿ? ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಉಪಜಾತಿಗಳ ಮಧ್ಯೆ ಕಿತ್ತಾಟ, ಕಲಹ, ಧರ್ಮಗಳ ಮಧ್ಯೆ ಅಂತ ಬಂದ ಕೋಮು ಗಲಭೆಗಳು ಇವೆಲ್ಲ ಕೂಡ ಸೃಷ್ಟಿಯಾಗುತ್ತೆ. ಇದಾಗೋದು ಯಾವಾಗ? ಯಾವ ವಿಚಾರಕ್ಕಾಗಿ? ಯೋಚನೆ ಮಾಡಬೇಕಲ್ಲ. ದ್ವೇಷ ಭಾಷಣ ಅಂತ ಹೇಳೋದಲ್ಲ, ನಮ್ಮನ್ನು ಯಾರೋ ಏನೋ ಅಂದಾಗ ನಾವು ಅದಕ್ಕೆ ತಿರುಗಿಸಿ ಹೇಳ್ತೀವಿ ಅಷ್ಟೇ, ಇಲ್ಲ ಇರೋ ನಿಜಾಂಶವನ್ನು ಹೇಳ್ತೀವಿ. ಅದನ್ನು ದ್ವೇಷ ಭಾಷಣ ಅಂದರೆ ನಾವು ಒಪ್ಪೋಕೆ ತಯಾರಿಲ್ಲ ಅಂತ BL ಸಂತೋಷ್ ಕೆಂಟಕಾರಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.